ನಮ್ಮ ಧರ್ಮೇಂದ್ರಣ್ಣವರ ಇಚ್ಛೆಯಂತೆ ಇವತ್ತು ಈ ಸುದಿನ ಇಂಥ ಒಂದು ಶ್ರೀ ಕ್ಷೇತ್ರದಲ್ಲಿ ಒಂದು ನಮ್ಮ ಸಿನಿಮಾ ಕಡಲ್ಕೋಟೆಯ ಮುಹೂರ್ತ ಆಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಪುಣ್ಯ ಅಂತ ಭಾವಿಸ್ತೀನಿ. ಅಂಡ್ ಈ ಒಂದು ತಂಡ, ಈ ಒಂದು ಸಿನಿಮಾ ಬಹಳ ಬಹಳ ವಿಶೇಷವಾದ ಸಿನಿಮಾ. ಇದರ ಬಗ್ಗೆ ನಾನು ಇವಾಗಲೇ ಹೆಚ್ಚು ಮಾತಾಡೋದು ತಪ್ಪಾಗುತ್ತದೆ, ಯಾಕಂದ್ರೆ ನಮ್ಮ ಕೃತಿ ಮಾತಾಡಬೇಕು ನಮಗಿಂತ ಹೆಚ್ಚಿಗೆ. ಆದರೆ ನನಗೇನಂದ್ರೆ ಈ ಸಿನಿಮಾದಲ್ಲಿ ತುಂಬಾ ತುಂಬಾ ಅಂದ್ರೆ ಮನಸ್ಸಿಗೆ ಹತ್ತಿರವಾದಂತಹ ಕೂಡ್ಲದ ಭಾಗದಲ್ಲಿ ಶೂಟಿಂಗ್ ಆಗ್ತಿರೋದು. ನನ್ನ ಬಾಲ್ಯದಿಂದ ನನಗೆ ಕೂಡ್ಲದ ಒಡನಾಟ ಜಾಸ್ತಿ. ಇಲ್ಲಿ ಶೂಟಿಂಗ್ ಆಗ್ತಿರೋದು ಮೊದಲನೇ ವಿಶೇಷ. ಅಂಡ್ ಧರ್ಮೇಂದ್ರ ಅವರ ನಿರ್ಮಾಣ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಕೇಳಿದಾಗಲೇ ನನಗೊಂದು ಅಂದ್ರೆ ಅವರ ಪರಿಚಯ ನನಗೆ ಮುಂಚೆ ಇರಲಿಲ್ಲ. ಬಂದ ನಂತರ ಆ ವ್ಯಕ್ತಿ ಬಗ್ಗೆ ಕೇಳಿ, ಅವರ ಸಾಧನೆ ಬಗ್ಗೆ, ಸಮಾಜದ ಕಳಕಳಿಯ ಬಗ್ಗೆ ಇದೆಲ್ಲ ಕೇಳಿ ಬಹಳ ಬಹಳ ಮನ ತುಂಬಿ ಬಂತು. ನಿಮ್ಮಂಥವರು ಇರೋದ್ರಿಂದ ಬಳೆ ಚೆನ್ನಾಗಾಗ್ತಿದೆ ಅಂತ ನಂಬ್ತೀನಿ ನಾನು. ಅಂಡ್ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ತುಂಬಾ ತುಂಬಾ ಜನಕ್ಕೆ ನೀವಿನ್ನು ಮಾರ್ಗದರ್ಶಕರಾಗಿ ದಾರಿದೀಪ ಆಗಬೇಕು ಅಂತ ಪ್ರಾರ್ಥಿಸ್ತೀನಿ ನಾನು ಕೂಡ. ಅಂಡ್ ಈ ಒಂದು ಸಿನಿಮಾ ನಮ್ಮ ರಂಜಿತ್ ಅವರ ಕನಸಿನ ಕೂಸು. ರಂಜಿತ್ ಒಬ್ಬ ಅಂದ್ರೆ ನೋಡಕ್ಕೆ ತುಂಬಾ ಸರಳವಾಗಿ ಕಾಣಿಸ್ತಿರ್ತಕ್ಕಂಥ ಸೈಲೆಂಟ್ ಅಸಾಸಿನ್, ನಗುಮುಖದ ರಾಕ್ಷಸ, ತುಂಬಾನೇ ಶ್ರಮಜೀವಿ. ಬಹಳ ಅದ್ಭುತವಾದ ಒಂದು ಕಥೆಯನ್ನ ಒಂದು ಅದ್ಭುತವಾದ ತಂಡದೊಂದಿಗೆ ಕಟ್ಕೊಡ್ಬೇಕು ಅನ್ನೋ ಹಪಹಪಿಯಿಂದ ನಿಮ್ಮ ಮುಂದೆ ಬಂದಿದ್ದಾರೆ. ನಿಮ್ಮ ನಾವು ಬಂದಿದ್ದೀವಿ. ನಮ್ಮನ್ನೆಲ್ಲ ಆಶೀರ್ವದಿಸೋದು, ಹರಿಸೋದು ನಿಮ್ಮ ಮಮಕಾರ ಅಂತ ನಂಬುತ್ತೀನಿ ನಾನು. ಆ ಮಮಕಾರ ನಮ್ಮ ಮೇಲಿರಲಿ. ಅಂಡ್ ಇದರಲ್ಲಿ ನನಗೆ ಬಹಳ ವರ್ಷಗಳಿಂದ ಫಾಲೋ ಮಾಡ್ತಿರ್ತಕ್ಕಂಥ, ಬಹಳ ವರ್ಷಗಳಿಂದ ಒಡನಾಡಿರ್ತಕ್ಕಂಥ ನನ್ನ ಗೆಳೆಯ ಶಶಾಂಕ್ ಈ ಸಿನಿಮಾದ ಮ್ಯೂಸಿಕ್ ಮಾಡ್ತಿರೋದು. ಅಂಡ್ ನಮ್ಮ ನಾಗರಾಜ್ ಈ ಸಿನಿಮಾದ DOP ಅಂದ್ರೆ ಅವರ ತಂದೆ ಪರಿಚಯ ಆಯ್ತು ನನಗೆ. ಇವಾಗ ಈ ಸಿನಿಮಾ ಮೂಲಕ ಇವರು ಪರಿಚಯ ಆಗ್ತಿದೆ. ವೀನಸ್ ಮೂರ್ತಿ ಅಂತ ದೊಡ್ಡ ಛಾಯಾಗ್ರಾಹಕರು, ಅವರ ಮಗ ಸುಪುತ್ರ ನಾಗರಾಜ್ ಮೂರ್ತಿ. ಸೊ ಇವರು ಈ ಸಿನಿಮಾಗೆ ಅಂದ್ರೆ ಬಹಳ ಒಳ್ಳೆ ಟೆಕ್ನಿಷಿಯನ್, ಬೇರೆ ಬೇರೆ ಭಾಷೆನೆಲ್ಲ ಕೆಲಸ ಮಾಡ್ಕೊಂಡ್ಬಂದು ಈಗ ನಮ್ಮ ಮಣ್ಣಿಗೆ ಬಂದಿದ್ದಾರೆ, ನಮ್ಮ ಸಿನಿಮಾ ತೆಗಿತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಜೊತೆಯಾಗಿರೋದು ಬಹಳ ಖುಷಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.